ಪ್ರೇಮ ಆತ್ಮನಿರ್ಭರ. ಆತ್ಮನಿರ್ಭರತೆ means not relying upon anybody, relying upon oneself, not outside. This is the meaning, the beautiful word used by our Prime Minister yesterday. ಆತ್ಮನಿರ್ಭರತೆ. ಪ್ರೇಮ ಒಂದು ನಿರ್ಭರ ಅನ್ಶೇಕಬಲ್. ಆ ಪ್ರೇಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ಯಾವುದೇ ಅದರ ಹತ್ರ ಬಂದ್ರೂ ಅದು ತನ್ನ ಗುಣವನ್ನು ಕಳ್ಕೊಂಡು ಪ್ರೇಮ ಆಗಿಬಿಡುತ್ತೆ. ಎಲ್ಲವನ್ನೂ ಪ್ರೇಮ ಮಾಡೋ ಶಕ್ತಿ ಆ ನಿರ್ಭರತೆಯಲ್ಲಿ, ಆ ಪ್ರೇಮದಲ್ಲಿದೆ. ಉದಾಹರಣೆ ಒಂದು ಕೊಡ್ತೀನಿ. ಕಾಮ, ಸಂಸ್ಕೃತದಲ್ಲಿ ಕಾಮ ಅಂದರೆ ಆಸೆ ಅಂತ, ಡಿಸೈರ್ ಅಂತ. ಸಿಂಪಲ್ ಡಿಸೈರ್. ಪ್ರೇಮದ ಕಾಂಟ್ಯಾಕ್ಟಿಗೆ ಬಂದ ತಕ್ಷಣ ದ ಡಿಸೈರ್ ಏನಿದೆ, ಆಸೆ ಬಿಕಮ್ಸ್ ಆಕಾಂಕ್ಷೆ. ದಟ್ ಆಕಾಂಕ್ಷೆ ಬಿಕಮ್ಸ್ ಇಚ್ಛಾಶಕ್ತಿ. ವೆನ್ ಇಚ್ಛಾಶಕ್ತಿ ಪ್ರಿಡಾಮಿನೆಂಟ್ ಆದಾಗ ದೇವರು, ಆ ಮಹಾನ್ ಶಕ್ತಿ, ಯಾರಲ್ಲಿ ಆ ಇಚ್ಛಾಶಕ್ತಿ ಇದೆಯೋ, ಸೆಲ್ಫ್ಲೆಸ್ ಆಗಿರೋದು, ಅವರ ಮೂಲಕ ಅವರನ್ನು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾನೆ. ಒಂದು ಆಸೆ ಪ್ರೇಮದ ಜೊತೆ ಇದ್ದರೆ, ಅದೇ ಆ ಆಸೆ ಮೋಹದ ಜೊತೆ ಇದ್ದರೆ, ಮೋಹದಲ್ಲಿ ಆಸೆ ಇನ್ನೂ ಕೂಡ ಅದರಲ್ಲಿ ಲೋಭ, ಕಾಮ, ಮದ ಸೇರಿಕೊಂಡು ಸಂಸಾರದ ಚಕ್ರದಲ್ಲಿ ಆ ಸಂಬಂಧ ಅನ್ನೋ ಒಂದು ಬಂಧನ ಮಾಡಿ ಅದರಲ್ಲಿ ಮಾಯಾ ಒಂದು ಶಕ್ತಿಯನ್ನು ನಿರ್ಮಾಣ ಮಾಡಿ ಅದರೊಳಗೆ ಹಾಕ್ಬಿಡುತ್ತೆ. ಅದೇ ಆಸೆ ಮೋಹದ ಜೊತೆ ಏನು ಕೆಲಸ ಮಾಡುತ್ತೆ, ಪ್ರೇಮದ ಜೊತೆ ಕೆಲಸ ಮಾಡುತ್ತೆ. ಅದೆರಡನ್ನೂ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಶಕ್ತಿ ಇದೆ. ಆ ಪ್ರೇಮ ಅನ್ನೋದಕ್ಕೆ ಎಷ್ಟೊಂದು ಶಕ್ತಿ ಇದೆ. ಇಚ್ಛಾಶಕ್ತಿಯನ್ನಾಗಿ ಮಾಡುತ್ತೆ. ಈ ಮೋಹ ತಗೊಂಡ್ರೆ ಅದರಲ್ಲಿ ಬೇಕಾದಷ್ಟಿದೆ. ಸ್ವಮೋಹ ಅಂತ. ಈ ಸ್ವಮೋಹ ಒಂದು ರೀತಿಯ ವೀಕ್ನೆಸ್, ಅದಕ್ಕೆ ಸೈಕಲಾಜಿಕಲ್ ಇಲ್ನೆಸ್ ಅಂತ ಹೇಳ್ಬೋದು. ಇದು ಒಂದು ರೀತಿ ಅದು ವೆರಿ ಪುವರ್ ಸೆನ್ಸೇಷನ್. ಆ ಥರ ಅದನ್ನು ನಾರ್ಸಿಸಮ್ ಅಂತ ಹೇಳ್ತಾರೆ. ಸ್ವಮೋಹದಲ್ಲಿ ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ಹಣ ಗುರಿ ಮಾಡಿಕೊಂಡ್ರೆ ಯಾವ್ಯಾವುದು ಆ ಸಾವು ಹೊಡ್ಕೊಂಡು ಹೋಗುತ್ತೋ ಅಂತ ಅದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಹಣ, ಪದವಿ, ಆಮೇಲೆ ಹೆಸರು, ಕೀರ್ತಿ, ಏನೇನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಸಾವು ಬಂದು ಕಿತ್ಕೊಂಡು ಹೋಗುತ್ತೆ ಅಂತ. ಅದೇ ನಮ್ಮ ಗುರಿ ಆಗಿಬಿಡುತ್ತೆ. ಪ್ರಾರಂಭದಲ್ಲಿ ಹಂಗೆ ಶುರು ಆಗುತ್ತೆ. ಹಣ ಮಾಡಬೇಕು, ಹೆಸರು ಮಾಡಬೇಕು, ಕೀರ್ತಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಿ. ಅದಕ್ಕೆ ಎಷ್ಟರ ಮಟ್ಟಿಗೆ ಹೊರಟೋಗ್ತಾರೆ ಅಂದರೆ, ಸ್ವಮೋಹ ಅನ್ನೋದು ನನ್ನ ಪ್ರಾಣನಾದರೂ ಒತ್ತೆ ಕೊಟ್ಟು ಅದನ್ನು ಮಾಡ್ತೀನಿ ಅಂತ. ಆದರೆ ಅದು ಮುಖದಲ್ಲಿ ಕೈನ್ ಕಾಣಿಸ್ತಾ ಇರುತ್ತೆ, ತ್ಯಾಗನ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಅಲ್ಲಿ ತೋರ್ಪಡ್ತಾ ಇರುತ್ತೆ. ಆದರೆ ಅದು ತ್ಯಾಗ ಅಲ್ಲ. ಅದರಲ್ಲಿ ಹೆಂಡತಿ, ಮಕ್ಕಳು, ಮನೆ, ಯಾರನ್ನೂ ಕೇರ್ ಮಾಡಲ್ಲ, ನಾನು ಅದು ಮಾಡ್ತೀನಿ ಅಂತ. ಇದು ನಾರ್ಸಿಸಮ್ ಅಂತ. ಇದು ಒಂಥರ ಸ್ವಮೋಹ. ಅದು ಅತಿ ಆದರೆ ಈ ಕಾಯಿಲೆ ಬರುತ್ತೆ, ಯಾವುದೂ ಹಿಂದೆ ಆದರೆ ಹೋದರೆ. ಅದನ್ನು ಇವಾಗಲೂ ನೋಡ್ಕೊಳ್ಳಿ. ಆ ಮೋಹ ಇಲ್ಲದೆ ಇದ್ದರೆ, ಇಮ್ಯಾಜಿನ್, ಮೋಹ ಇಲ್ಲದೆ ಇದ್ದರೆ ಆ ಪ್ರೇಮದಲ್ಲಿ ಗೌರವ ಇರುತ್ತೆ. ಮೋಹ ಇಲ್ಲದೆ ಇರೋ ಪ್ರೇಮದಲ್ಲಿ ಬರೀ ಗೌರವ ಅಲ್ಲ, ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸದ ಜೊತೆಗೆ ಫ್ರೀಡಮ್ ಇರುತ್ತೆ. ಏನು ಬೇಕು ಮನುಷ್ಯನಿಗೆ? ಇಂಟಿಗ್ರಿಟಿ ಒಳಗಡೆ ಬೇಕು, ಹೊರಗಡೆ ಫ್ರೀಡಮ್ ಬೇಕು. ಇದೆರಡೂ ಪ್ರೇಮದಲ್ಲಿ ಸಿಗುತ್ತೆ. ಮೋಹದಲ್ಲಿ ಇಂಟಿಗ್ರಿಟಿ ಸಿಗಲ್ಲ. ಒಳಗಡೆ ಅವನು ತುಕ್ಕಡ ಆಗ್ಬಿಟ್ಟಿರ್ತಾನೆ. ಒಳಗಡೆ ಅವನ ಮನಸ್ಸು, ದೇಹ ಅಥವಾ ಅವನ ಇಂಟೆಲಿಜೆನ್ಸು ಯಾವುದೂ ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡ್ತಿರಲ್ಲ. ರೆಕ್ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ ಯಾವುದಾದ್ರು ಹಿಂದೆ ಬಿದ್ದರೆ ಮೋಹದಲ್ಲಿ. ಆದರೆ ಪ್ರೇಮದಲ್ಲಿ ಅದಲ್ಲ. ನೋಡಿ, ವಸ್ತು ವ್ಯಾಮೋಹ, ವಿಷಯ ವ್ಯಾಮೋಹ, ವಸ್ತು, ವಿಷಯ, ವಿಚಾರ ವ್ಯಾಮೋಹ, ವ್ಯಕ್ತಿ ವ್ಯಾಮೋಹ, ಇಂಥ ವ್ಯಾಮೋಹಗಳೆಲ್ಲವೂ ಕೂಡ ಶಾಪವಾಗಿ ಕೊನೆಯಲ್ಲಿ ಪರಿಣಮಿಸುತ್ತೆ. ಹೊರಡವಾಗಿ ಏನು ಅನಿಸಲ್ಲ, ಅದೇ ಮಾಯೆ. ಕೊನೆಯಲ್ಲಿ ಅದು ಸಿಹಿ ತಿಂದು 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 ಕಹಿ ಆಗುತ್ತಲ್ಲ, ವಿಷ ಆಗುತ್ತಲ್ಲ, ಹಾಗೆ ಅದೇ ಶಾಪವಾಗುತ್ತೆ. ಯಾವಾಗ ನೀನು ಪ್ರೇಮದಲ್ಲಿ ಇರ್ತೀಯ, ಪ್ರೇಮವೇ ನಿನಗೆ ಸರ್ವಸ್ವವಾಗಿರುತ್ತೆ, ಆವಾಗ ನಿಮಗೆ ಇವೆಲ್ಲವೂ ಕೂಡ, ಹೆಸರು, ಕೀರ್ತಿ, ಹಣ ಇರಬಹುದು, ಅಥವಾ ಎಲ್ಲವೂ ಕೂಡ ಅನುಗ್ರಹದ ರೂಪದಲ್ಲಿ, ಆಶೀರ್ವಾದದ ರೂಪದಲ್ಲಿ, ಪ್ರತಿಫಲದ ರೂಪದಲ್ಲಿ, ಫಲದ ರೂಪದಲ್ಲಿ, ಉಡುಗೊರೆ ರೂಪದಲ್ಲಿ ಅಷ್ಟಸಿದ್ಧಿಗಳಾಗಿ ನಿನ್ನನ್ನು ಆಶ್ರಯಿಸ್ಕೊಂಡು ಬರುತ್ತೆ. ಯಾವುದು ಬೇಕು ನೋಡಿ, ನಾವು ಅದ್ರ ಹಿಂದೆ ಹೋಗಿ ಶಾಪ ಆಗೋದು ಬೇಕಾ?
ಅದಾಗದೇ ನಮ್ಮ ಹತ್ರ ಬರೋದು ಬೇಕಾ? ಇದೆರಡೂ ನಿತ್ಯ ಅನಿತ್ಯ ವಿವೇಕ ಜ್ಞಾನ ಇದ್ದಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಇದು ಹೇಗೆ ಅಂತ. ಇಲ್ಲಿ ನಾವು ಇಂಟ್ರೋಸ್ಪೆಕ್ಟ್ ಮಾಡ್ತಾನೆ ಇರಬೇಕು. ನನ್ನಲ್ಲಿ ಮೋಹ ಇದೆಯಾ? ತಪ್ಪು ಅಂತ ಹೇಳ್ತಾ ಇಲ್ಲ, ಮೋಹ ಬರುತ್ತೆ, ಸಹಜ. ಅದು ಮೋಹ ಇದೆಯಾ, ಅದನ್ನ ಪ್ರೇಮವಾಗಿ ಯಾವ ರೀತಿ ನಾನು ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು, ಟ್ರಾನ್ಸೆಂಡ್ ಮಾಡ್ಬೋದು, ಅದನ್ನ ಯಾವ ರೀತಿ ಗುಣ ಪರಿವರ್ತನೆ ಮಾಡ್ಕೊಳ್ಬಹುದು. ಇದು ನಿತ್ಯ ಅನಿತ್ಯ ವಿವೇಕ ಜ್ಞಾನ ಇರಬೇಕು ಮನುಷ್ಯನಿಗೆ. ನಮಗೆ ಗೊತ್ತಾಗತ್ತೆ ಒಂದೊಂದ್ಸತಿ ಆ ಒಂದು ಮೋಹ ಪರೀಕ್ಷೆ ಮಾಡಿದಾಗ ಗೊತ್ತಾಗತ್ತೆ. ಈ ಪ್ರೇಮ ಅನ್ನೋದು ಒಂದು ಹೂವಿನ ಹಾಗೆ, ಆಯ್ತಾ? ಯಾವಾಗ ಆ ಹೂವು ಅನ್ನೋದು ಹೃದಯದಲ್ಲಿ ಅರಳುತ್ತೆ ಅಂತ ಹೇಳ್ತಾರೆ, ಇದು ಭಾವಪೂರ್ಣವಾಗಿ ಹೇಳ್ತಾರೆ. ಆ ಹೂವಿನ ಹಾಗೆ ಪ್ರೇಮ ಅರಳಿದಾಗ, ಯಾರಲ್ಲಿ ಪ್ರೇಮ ಅರಳಿರುತ್ತೋ ಆ ಹೂ ಒಳಗೆ ಏನಿರುತ್ತೆ? ಜೇನಿರುತ್ತೆ. ಆ ಜೇನಿನ ಹಾಗೆ ಆನಂದ ಇರುತ್ತೆ ಅವರಲ್ಲಿ. ಜೇನಿನ ಹಾಗೆ ಆನಂದ, ಹೂವಿನ ಹಾಗೆ ಪ್ರೇಮ ಆನಂದ ಒಟ್ಟೊಟ್ಟಿಗೆ ಇರುತ್ತೆ. ಬರೀ ಜೇನು ಆಮೇಲೆ ಬರಲ್ಲ, ಜೇನು ಹೂ ಅರಳುವಾಗ್ಲೇನೆ ಅದರಲ್ಲಿ ಜೇನು ಬರುತ್ತೆ. ಆ ರೀತಿ ಸವಿ ಇರುತ್ತೆ ಅವರ ಜೀವನದಲ್ಲಿ, ಆನಂದ ಯಾವಾಗಲೂ ಇರುತ್ತೆ. ನಾವು ನೋಡ್ಕೋಬೇಕು, ಆನಂದ ಎಲ್ಲಿದೆ ಅಲ್ಲಿ ಪ್ರೇಮ ಇದೆ, ಪ್ರೇಮ ಎಲ್ಲಿದೆ ಅಲ್ಲಿ ಆನಂದ ಇದೆ. ಒಂದೊಂದ್ಸತಿ ಇಷ್ಟರ ಮಧ್ಯ ಬಿರುಗಾಳಿ ಬೀಸ್ದಂಗೆ ನಮ್ಮ ಹಿಂದಿನ ಕರ್ಮದಿಂದನೋ ಏನೋ ಒಂದೊಂದ್ಸತಿ ಆ ಕಾಮ ಅಥವಾ ಆ ಒಂದು ಲೋಭ ನಮ್ಮಲ್ಲಿರುವಂತಹ ಆರಲ್ಲಿ ಒಂದು ಗುಣ, ಆ ಮೋಹ ಯಾವುದೋ ಒಂದು ಎದ್ದೇಳ್ಬಿಡುತ್ತೆ ಒಳಗಡೆ. ಅದು ನಮಗೆ ಗೊತ್ತಾಗತ್ತೆ. ಗೋಡೆ ಮೇಲೆ ಬಿರುಕು ಬಿದ್ದಾಗ ಇಲ್ಲಿ ಹಿಂದೆ ಒಳಗಡೆ ಏನೋ ಸಮಥಿಂಗ್ ರಾಂಗ್ ಅಂತ ಗೊತ್ತಾಗಲ್ವಾ? ಆ ರೀತಿ ಒಂದು ಅಪವಾದ ಇರಬಹುದು, ಅಥವಾ ಒಂದು ರೀತಿಯ ಅಪನಂಬಿಕೆ ಇರಬಹುದು, ಸಂಶಯ ಇರಬಹುದು, ಅಥವಾ ಅನುಮಾನ ಇರಬಹುದು, ಅಪಮಾನ ಇರಬಹುದು, ಅಥವಾ ನಿಮಗೆ ಒಂದು ಅಸಹನೆ ಇರಬಹುದು. ಈ ಥರದ್ದೆಲ್ಲ ಚಿಕ್ಕದಾಗಿ ಹುಟ್ಕೊಂಡಾಗ ತಕ್ಷಣ ನಾವು ಎಚ್ಚರಿಕೆ ಆಗ್ಬಿಡ್ಬೇಕು. ಇದು ಏನೋ ಮೋಹ ಎಲ್ಲೋ ಬರ್ತಾ ಇದೆ, ಮೋಡ ಮುಚ್ಕೊಳ್ತಾ ಇದೆ ಚಂದ್ರನಿಗೆ, ಇದು ಮೋಹ ಬರ್ತಾ ಇದೆ, ಇದನ್ನು ನಾನು ಸರಿಪಡಿಸ್ಕೋಬೇಕು ಅನ್ನೋದು ಬರಬೇಕು. ಯಾಕೆ ಅಂದರೆ ಇಲ್ಲಿ ಸಂಬಂಧ ಬಹಳ ಮುಖ್ಯ. ನೋಡಿ, ಪ್ರೇಮ ಅನ್ನೋದು ಅದು ಹೊಮ್ಮಿದಾಗ, ನಮ್ಮ ಒಳಗಡೆ ಚಿಮ್ಮಿದಾಗ, ಆ ಪ್ರೇಮ ಅನ್ನೋದು ಉದಯವಾದಾಗ, ಕರೆಕ್ಟ್ ವರ್ಡ್ ಅದು, ನಮ್ಮಲ್ಲಿ ಪ್ರೇಮ ಉದಯವಾದಾಗ ಇದು ನಮ್ಮ ಸಂಬಂಧಗಳನ್ನು ಸಾಧನವಾಗಿ ಬಳಸ್ಕೊಳ್ಳುತ್ತೆ. ಸಾಧನ ಪ್ರೇಮಕ್ಕೆ ಗುರಿ ಅಲ್ಲ. ಇದು ಸಂಬಂಧ ಗುರಿ ಇಟ್ಕೊಳ್ಳಲ್ಲ, ಪ್ರೇಮಕ್ಕೆ ಸಂಬಂಧ ಗುರಿ ಅಲ್ಲ, ಸಾಧನ. ಈ ಪ್ರೇಮ ನಮ್ಮಲ್ಲಿ ಹೊಮ್ಮಿದಾಗ ನಮ್ಮ ಸಂಬಂಧಗಳನ್ನ ಸಾಧನವಾಗಿ ಬಳಸುತ್ತೆ. ಈ ಪ್ರೇಮ ಗುರಿಯಾಗಿ ಅಲ್ಲ. ಜೊತೆಯಲ್ಲಿ ಆದಿ ಅಂತ್ಯಗಳಿಲ್ಲ ಈ ಸಂಬಂಧಗಳಿಗೆ. ನಮಗೆ ಸಂಬಂಧ ಬೇಕು. ಯಾಕೆ ಬೇಕು ಅಂದ್ರೆ ನಮ್ಮಲ್ಲಿ ಅಷ್ಟೊಂದು ಪ್ರೇಮ ಇದೆ, ಅಷ್ಟೊಂದು ಆನಂದ ಇದೆ, ಹಂಚಕ್ಕೆ ನಮಗೆ ಸಂಬಂಧ ಬೇಕು. ಆದ್ರೆ ಸಂಬಂಧ ನಮ್ಮನ್ನ ಆಳಬಾರದು. ಈ ಪ್ರೇಮ ನಮ್ಮಲ್ಲಿರೋದು ಆವರಿಸಿಕೊಂಡು ಎಲ್ಲ ನಮ್ಮ ಸಂಬಂಧಗಳನ್ನು ಎಲ್ಲನೂ ಕೂಡ ಆವರಿಸಿಕೊಂಡು ಎಲ್ಲವನ್ನೂ ಪ್ರೇಮ ಆಳ್ಬೇಕು. ಆ ರೀತಿ ನಮ್ಮಲ್ಲಾಗಬೇಕು. ಹೀಗಾಗದೆ ಇದ್ರೆ, ಸಂಬಂಧಕ್ಕೋಸ್ಕರ ಪ್ರೇಮ ಆದ್ರೆ ಅದು ಪುನಃ ಮೋಹ ಅಲ್ವಾ? ಸಂಬಂಧಕ್ಕೋಸ್ಕರ ಪ್ರೇಮ ಅಲ್ಲ, ಪ್ರೇಮಕ್ಕೇನೆ ಸಂಬಂಧ, ಈ ಪ್ರೇಮದಿಂದ ಸಂಬಂಧ, ಪ್ರೇಮವಾಗುತ್ತೆ ಸಂಬಂಧ ಅನ್ನೋದು. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಈ ಸಂಬಂಧ ಅನ್ನೋದು ಶೆಲ್ಟರ್ ಅಲ್ಲ. ನಿಮಗೆ ಸಂಬಂಧ ಶೆಲ್ಟರ್ ಇದ್ರೆ ಮನೆ ಸಿಗ್ಬೋದು, ಮಠ ಸಿಗ್ಬೋದು, ಊಟ ಸಿಗ್ಬೋದು, ಬಟ್ಟೆ ಸಿಗ್ಬೋದು. ಆದರೆ ಪ್ರೇಮ ಶೆಲ್ಟರ್ ಆಗಬೇಕು. ಸಂಬಂಧ ಶೆಲ್ಟರ್ ಆದರೆ, ಆ ಪ್ರೇಮ ಶೆಲ್ಟರ್ ಆಗದೆ ಇದ್ರೆ ಕ್ವಾಲಿಟಿ ಇರಲ್ಲ. ಆ ಜೀವನದಲ್ಲಿ ಆ ಕ್ವಾಲಿಟಿ ಲೈಫ್ ಬರಬೇಕಾದ್ರೆ, ಇವಾಗ ನೋಡಿ ಎಲ್ಲ ಕಡೆನೂ ಮಾನವೀಯತೆ ಬೇಕು, ಮಾನವೀಯತೆ ಇಲ್ಲ ಮನುಷ್ಯನಲ್ಲಿ. ಆ ಮಾನವೀಯತೆ ಬೇಕು. ಯಾಕೆ ಮಾನವೀಯತೆ ಕಳೆದೋಗಿದೆ ಅಂದರೆ, ಈ ಪ್ರೇಮ ಅನ್ನೋದು ಕೃತಕವಾಗ್ಬಿಟ್ಟಿದೆ. ಈ ಪ್ರೇಮ ಅನ್ನೋದು ನಾಟಕ ಆಗೋಗಿದೆ. ಈ ಪ್ರೇಮದಲ್ಲಿ ನಿಜ ಇಲ್ಲ, ಪ್ರಿಟೆನ್ಷನ್. ಎಲ್ಲರೂ ಕೂಡ ಆ ಸಂಬಂಧಗಳಿಗೆ ಶೆಲ್ಟರ್ ಅನ್ಕೊಳ್ತಾರೆ. ಸಂಬಂಧ ಅಲ್ಲ ಶೆಲ್ಟರು, ಪ್ರೇಮ ಶೆಲ್ಟರ್ ಅಂತ ಗೊತ್ತಿಲ್ಲ. ಅದು ಆಗಬೇಕು ನಮ್ಮಲ್ಲಿ. ಈ ಪ್ರೇಮ ಅಂಕುರಿಸಿದ್ರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್, ಅದು ಇಲ್ಲದೆ ಇದ್ರೆ ಜೀವನದಲ್ಲಿ, ಅದು ನಾಟಕ ಆದರೆ ಎಷ್ಟು ಬರಡಾಗತ್ತೆ ಜೀವನ. ವರ್ತ್ಲೆಸ್ ಅನ್ಸುತ್ತೆ, ಖಾಲಿ ಅನ್ಸುತ್ತೆ. ಆವಾಗ ಜೀವನ ಭಾರ ಆಗುತ್ತೆ. ಜೀವನನ ಸಂಬಂಧಗಳು ಎಳ್ಕೊಂಡು ಹೋಗ್ಬೇಕು. ಸಂಬಂಧಗಳನ್ನ ಇಷ್ಟ ಇಲ್ಲದೆ ಇದ್ರೂ ಕೂಡ ಈ ಆ ಭಾರವಾದ ಗಾಡಿನ ಎತ್ಕೊಂಡು ಹೋದಂಗೆ ಹೋಗ್ಬೇಕು. ಸ್ವಲ್ಪ ಪ್ರೇಮ ಇದ್ರೆ, ಸ್ವಲ್ಪ ಪ್ರೇಮ ನಮ್ಮಲ್ಲಿ ಕೊಡೋ ಹಾಗಿದ್ರೆ, ಜೀವನನ ಆಟ ಆಡ್ಕೊಂಡು, ಹಾಡ್ಕೊಂಡು, ನಲ್ದಾಡ್ಕೊಂಡು, ಕುಣಿದಾಡ್ಕೊಂಡು, ಡ್ಯಾನ್ಸ್ ಮಾಡ್ಕೊಂಡು, ಸೆಲೆಬ್ರೇಟ್ ಮಾಡ್ಕೊಂಡು, ಉತ್ಸವವಾಗಿ ಪ್ರೊಸೆಷನ್ ತರ ಹೋಗ್ಬೋದಲ್ಲ ಜೀವನದಲ್ಲಿ. ಇಷ್ಟೇ ವ್ಯತ್ಯಾಸ ನಮ್ಮಲ್ಲಿ ಆಗುವಂಥದ್ದನ್ನ ನಾವು ಗಮನಿಸಬೇಕು. ನೋಡಿ, ಮನುಷ್ಯನ ಮೆದುಳಲ್ಲಿ ಇಡೀ ಲೈಬ್ರರಿ ಇಟ್ಕೊಂಡಿದ್ದಾನೆ. ಅವನ ಮೆದುಳಲ್ಲಿ ಕಂಪ್ಲೀಟ್ ಎನ್ಸೈಕ್ಲೋಪೀಡಿಯಾನೇ ಇದೆ.
ಅದು ಎಕ್ಸ್ಟೆನ್ಷನ್ ಬೇರೆ, ಒಂದು ಫೋನು ಅದ್ರ ಜೊತೆಗೆ ಅಪೆಂಡೇಜ್ ಥರ. ಅವನು ಎಲ್ಲ ತುಂಬಿಕೊಂಡಿದ್ದಾನೆ. ನಾನು ಕೇಳೋದು, ಇಷ್ಟೆಲ್ಲ ಇದ್ರೂ ಅವನು ಯಾಕೆ ಬುದ್ಧ ಆಗಲಿಲ್ಲ? ಅವನು ಯಾಕೆ ಜೀಸಸ್ ಆಗಲಿಲ್ಲ? ಅವನ ಹೃದಯದಲ್ಲಿ ಪ್ರೇಮ ಇಲ್ಲ. ಎಲ್ಲ ಲೈಬ್ರರಿ ತಲೆಯಲ್ಲಿ ಇಟ್ಕೊಂಡ್ರೆ, ಈ ಕತ್ತೆ ಮೇಲೆ ಪುಸ್ತಕಗಳನ್ನೆಲ್ಲ ಹೊರಿಸಿದ್ರೆ ಕತ್ತೆಗೇನಾದ್ರು ಅದರ ಅನುಭವ ಆಗುತ್ತಾ? ಪುಸ್ತಕಗಳು ಮೋಹವನ್ನು ಪ್ರೇಮ ಮಾಡೋದೇ ಇಲ್ಲ. ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಪುಸ್ತಕಗಳು ಅಥವಾ ವಿಚಾರಗಳು, ಹೊರಗಡೆ ಸಮಾಚಾರಗಳು ನಮ್ಮಲ್ಲಿರುವ ಮೋಹವನ್ನು ಪ್ರೇಮ ಮಾಡೋದಿಲ್ಲ. ಅದಕ್ಕೆ ಹೃದಯ ಅರಳಬೇಕು. ಆ ಹೃದಯದಲ್ಲಿ ಆ ಹೂ ಅರಳಬೇಕು. ಹಿಂದಿನ ಕಾಲದಲ್ಲಿ ತಾವರೆ ಹೂವನ್ನ ಹೋಲಿಸೋರು, ಹೃದಯದ ತಾವರೆ ಅಂತ ಹೇಳೋರು. ಇವಾಗೆಲ್ಲ ತಾವರೆ ಹೂ ಎಲ್ಲಿದ್ದ ತರೋದು? ಕೊಚ್ಚಲ್ಲಿ ಇಳಿಬೇಕು. ಅದಕ್ಕೆ ಗುಲಾಬಿ ಹೂವಿಗೆ ಆ ಪ್ರೇಮವನ್ನು ಹೋಲಿಸ್ತಾರೆ. ಒಳ್ಳೆಯದು, ಇದೆಲ್ಲ ಚಂದ, ಇದೆಲ್ಲನೂ ಫ್ಯಾಂಟಸಿ ಬೇಕು, ಲೈಫ್ನಲ್ಲಿ ಖುಷಿ ಬೇಕು. ಆ ಗುಲಾಬಿಗೆ ಹೋಲಿಸ್ಬಿಟ್ಟು ಪ್ರಪೋಸ್ ಮಾಡುವಾಗಲೂ ಒಂದು ಗುಲಾಬಿ ಸಂಕೇತ, ಇದರಲ್ಲಿ ಹೃದಯ ಇಲ್ಲ, ಸಂಕೇತ. ಆ ಬೆಲೂನ್ನಲ್ಲಿ ಹೃದಯ ಮಾಡಿ ಗುಲಾಬಿನ ಸಂಕೇತವಾಗಿ ಪ್ರಪೋಸ್ ಮಾಡಿ ಹಿಂದೆ ನೆಕ್ಸ್ಟ್ ಡೇ ಅವ್ರ ಜೀವನ ಮುಳ್ಳು, ಅಲ್ಲಿ ಗುಲಾಬಿ ಇರೋದೇ ಇಲ್ಲ. ನೋಡೋಣ ನಾವು ಎಷ್ಟು ಫ್ಯಾಂಟಸಿಗೆ ಇದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಈ ಪದಗಳನ್ನೆಲ್ಲ, ಈ ಪ್ರೇಮ ಅನ್ನೋದು. ಅದರಿಂದ ಲಾಸ್ಟಲ್ಲಿ ನಾನು ಇವತ್ತಿಂದ ಕನ್ಕ್ಲೂಡ್ ಮಾಡೋದೇನೆಂದರೆ, ಪ್ರೇಮ ಅನ್ನೋ ಪದನ ನಾವು ಮಡಿಯಾಗಿಟ್ಟಿರೋಣ. ಪ್ರೇಮ ಅನ್ನೋ ಪದನ ಪಲ್ಯೂಟ್ ಮಾಡೋದು ಬೇಡ. ಅದನ್ನು ಬರೀ ಫ್ಯಾಂಟಸಿಯಾಗಿ ಉಪಯೋಗಿಸೋದು ಬೇಡ. ಬರೀ ಕೇಕ್ ಕಟ್ ಮಾಡೋಕ್ಕೆ ಅಥವಾ ಒಂದು ಬೆಲೂನ್ನಲ್ಲಿ ಹಾರ್ಟ್ ಮಾಡೋಕ್ಕೆ. ಆ ಹಾರ್ಟ್ ಅಲ್ಲ ಪ್ರೇಮ ಅನ್ನೋದು. ಅದು ಅಂತರಾಳ, ಅಂತರಾತ್ಮ, ಆ ಒಳಗಡೆ ಇರುವಂತಹ ಆ ಅಂತಃಕರಣ. ಅದು ಇದು ಫಿಸಿಕಲ್ ಹಾರ್ಟ್ ಅಲ್ಲ. ನಮ್ಮ ಭಾವನೆಗಳನ್ನು ಸೂಚಿಸೋಕ್ಕೆ ನಾವು ಉಪಯೋಗಿಸ್ತಾ ಇದ್ದೀವಿ. ಸ್ವಲ್ಪ ದಿನ ಆ ಪ್ರೇಮದ ಬಗ್ಗೆ ಮಾತಾಡೋದು ಬೇಡ. ಇದನ್ನ ಅಜಪಜಪ ಮಾಡೋಣ. ಆ ಪ್ರೇಮ ಅನ್ನೋದು ಅಜಪಜಪವಾಗಬೇಕು, ಧ್ಯಾನವಾಗಬೇಕು, ಮೌನಕ್ಕೆ ಕರ್ಕೊಂಡು ಹೋಗಬೇಕು. ಆ ರೀತಿ ಆ ಪ್ರೇಮ ಅನ್ನೋ ಪದ ನಾವು ಬಳಸೋಣ. ಅದರಲ್ಲಿ ಭಕ್ತಿ ಇದೆ, ಅದರಲ್ಲಿ ಶಕ್ತಿ ಇದೆ. ಅದನ್ನು ಸ್ವಲ್ಪ ದಿನ ಹಾಗೆ ಬಿಡೋಣ. ಹಾಗೆ ಬಿಟ್ಟಾಗ ಏನಾಗುತ್ತೆ, ಅದು ನಿಮಗೆ ಒಳಗಡೆಯಿಂದ ಹೃದಯದಲ್ಲಿ ಏನೋ ಒಂದು ಸ್ಪಂದನ ಉಂಟಾಗುತ್ತೆ, ನಿಜವಾಗ್ಲೂ ಅಂತರಂಗದಲ್ಲಿ. ಆಗ ಪವಾಡಗಳಾಗತ್ತೆ. ಆ ಹೃದಯ ಓಪನ್ ಆಗಬೇಕು. ಆ ಹೃದಯ ಓಪನ್ ಆದರೆ ಪ್ರೇಮ, ಬರೀ ಪ್ರೇಮ ಸಂಭಾಷಣೆನಲ್ಲ. ಇವೆಲ್ಲ ಸಾಂಕೇತಿಕವೇ ಎಲ್ಲ ಸರ್ವಸ್ವ ಆಗೋಗಿದೆ. ಇವಾಗ ಒಳಗಡೆ ಆ ಪ್ರೇಮ ಪವಾಡ ಆಗುವಂಥ ಪ್ರೇಮವನ್ನು ನಾವು ಕಂಡುಕೊಳ್ಳೋ ಟೈಮ್ ಬಂದಿದೆ. ಇವಾಗ ಮುಂದೆ ನಾನು ಹೇಳಬೇಕಾದ್ರೆ ಸಂಬಂಧಗಳಲ್ಲಿ ಯಾವ ರೀತಿ ಇಂಟ್ರಾಸ್ಪೆಕ್ಷನ್ ಮಾಡೋದು, ಆ ಪ್ರೇಮವನ್ನು ನಮ್ದನ್ನಾಗಿಸ್ಕೊಳ್ಳೋದು, ಅದನ್ನು ನಾಳೆ ಮುಂದುವರಿಸೋಣ.